ಇಂದು ಭಾರತದಾದ್ಯಂತ ಮಹೀಂದ್ರ ಟ್ರ್ಯಾಕ್ಟರ್ಸ್ ಮನೆ ಮಾತಾಗಿದೆ. ಬಟ್ ಇದೆಲ್ಲ ಹೆಂಗ ಸ್ಟಾರ್ಟ್ ಆಯಿತು? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ಸ್ಪಿರೇಷನ್ ಸ್ಟೋರಿ ಆಫ್ ಮಹೀಂದ್ರ ಟ್ರ್ಯಾಕ್ಟರ್ಸ್. ಹೆಂಗ ಜೀರೋದಿಂದ ಗ್ಲೋಬಲ್ ಹೀರೋ ಆಯಿತು. I don't ever slow up, no I don't take shit. I got no love for the fakeness. If you wanna play tough. ಸ್ಟಾರ್ಟ್ ಆದ 1945ರಲ್ಲಿ. ಮೊದಲಿದ್ರ ಹೆಸರು ಮಹೀಂದ್ರ ಆ್ಯಂಡ್ ಮೊಹಮ್ಮದ್ ಅಂತ ಇತ್ತು. ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಇಂಡಿಯಾಕ್ಕೆ ಸ್ಟೀಲ್ನ ತೊಗೊಂಡು ಬರೋದ ಮತ್ತು ಅದನ್ನ ಟ್ರೇಡ್ ಮಾಡುವ ಒಂದು ಉದ್ದೇಶದಿಂದ ಇದನ್ನು ಫೌಂಡ್ ಮಾಡಿದರು. 1945ರಲ್ಲಿ ಪಾರ್ಟಿಷನ್ ಆಯಿತು. ಗುಲಾಮ್ ಮೊಹಮ್ಮದ್ ಅನ್ನೋರು ಪಾಕಿಸ್ತಾನಕ್ಕೆ ಮೂವ್ ಆತರು. ಅದಾದಮೇಲೆ ಇದರ ಹೆಸರು ಚೇಂಜ್ ಮಾಡಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಮಾಡ್ತಾರು. ಮೇನ್ ಉದ್ದೇಶ ಏನಾಗಿತ್ತು ಇದನ್ನು ಸ್ಟಾರ್ಟ್ ಮಾಡೋಕ್ಕೆ? ಇಂಡಿಯಾಕ್ಕೆ ಇಂಡಸ್ಟ್ರಿಯಲ್ ಪವರ್ನ ತೊಗೊಂಬಂದ ಅದನ್ನ ರೆವಲ್ಯೂಷನೈಸ್ ಮಾಡೋದ ಒಂದು ಉದ್ದೇಶ ಆಗಿತ್ತು ಈ ಕಂಪ್ನಿದ. 1963ರಲ್ಲಿ ಮಹೀಂದ್ರ ಸ್ಟಾರ್ಟ್ ಮಾಡ್ತೈತಿ ಟ್ರ್ಯಾಕ್ಟರ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಅಂಡರ್ ದ ಲೈಸೆನ್ಸ್ ಫ್ರಾಮ್ ಇಂಟರ್ನ್ಯಾಷನಲ್ ಹಾರ್ವೆಸ್ಟರ್ USA, ಅಮೆರಿಕಾದವ್ರದಿಂದ ಟೆಕ್ನಾಲಜಿ ತೊಗೊಂಡು ಸ್ಟಾರ್ಟ್ ಮಾಡ್ತಾರು. ಅವ್ರದ್ದು ಫಸ್ಟ್ ಮಾಡೆಲ್ ಮಹೀಂದ್ರ B275 ಅನ್ನೋ ಮಾಡೆಲ್ ಆ ದೋಸ್ತ. ಇದುವರೆಗೂ ಮಾರ್ಕೆಟ್ದಾಗ ಅವೈಲೇಬಿಲಿಟಿ ಜಬರ್ದಸ್ತಾಗಿ. ಮೇನ್ ಉದ್ದೇಶ ಏನಿತ್ತು ಟ್ರ್ಯಾಕ್ಟರ್ಗಳನ್ನ ಬಿಲ್ಡ್ ಮಾಡೋಕೆ? ಒಂದು ಇಂಡಿಯನ್ ಕಂಡೀಷನ್ಗೆ ಹೊಂದ್ಕೋ ಹಂಗೆ ಇಲ್ಲಿರುವಂಥ ಸಣ್ಣ ರೈತರಿಗೆ ಹೆಲ್ಪ್ ಆಗಬೇಕು, ಮತ್ತು ಎಂಥ ಬೆಕ್ಕಂಥ ಕಂಡೀಷನ್ ಇರಲಿ, ರಫ್ ಆ್ಯಂಡ್ ಟಫ್ ಇರಬೇಕು, ಅಂಥ ಗಾಡಿಗಳನ್ನ ಬಿಲ್ಡ್ ಮಾಡಬೇಕು ಅಂತ ಒಂದೇ ಒಂದು ಉದ್ದೇಶದಿಂದ ಈ ಗಾಡಿನ ಫಸ್ಟ್ ಮಾಡೆಲ್ ಆಗಿ ಲಾಂಚ್ ಮಾಡ್ತಾರೆ. ದೋಸ್ತ ಮಹೀಂದ್ರ ಫೋಕಸ್ ಮಾಡ್ತೈತಿ ರಿಲಯಬಿಲಿಟಿ, ಸ್ಟ್ರೆಂತ್ ಆ್ಯಂಡ್ ಅಫೋರ್ಡಬಿಲಿಟಿ ಮ್ಯಾಗ. ಓವರ್ ದ ಟೈಮ್ ಭಾಳಷ್ಟು ಪಾಪ್ಯುಲರ್ ಮಾಡೆಲ್ಗಳನ್ನು ಅವರ ಮಾರ್ಕೆಟ್ದಾಗ ಇಳಿಸಿದರು. 275 XP+ ಅಂತ ನೀವು ನೋಡಿರ್ಬೋದು, 575 ನೋಡಿರ್ಬೋದು, ಅರ್ಜುನ್ ಸೀರೀಸ್ ನೋಡಿರ್ಬೋದು, ನೋವೋ ಸೀರೀಸ್ ನೋಡಿರ್ಬೋದು, ಇನ್ನು ಭಾಳಷ್ಟು ಬೇರೆ ಬೇರೆ ಸೀರೀಸ್ಗಳನ್ನ ತೊಗೊಂಬಂದರು. ಜಿಯೋ ಕಾಂಪ್ಯಾಕ್ಟ್ ಟ್ರ್ಯಾಕ್ಟರ್ಗಳ ಭಾಳ ಅದಾವ ದೋಸ್ತ. ಮಹೀಂದ್ರ ಏನು 2000 ಇಸ್ವಿಯಲ್ಲಿನ ಇಂಡಿಯಾಸ್ ನಂಬರ್ 1 ಟ್ರ್ಯಾಕ್ಟರ್ ಬ್ರ್ಯಾಂಡ್ ಆಗಿ ಬೆಳೆದಿತ್ತು ದೋಸ್ತ. ಇದುವರೆಗೂ ಪ್ರತಿ ವರ್ಷ ಆನ್ ಎನ್ ಎವ್ರೇಜ್ 3 ಲಕ್ಷ ಟ್ರ್ಯಾಕ್ಟರ್ಗಳಿಗಿಂತ ಹೆಚ್ಚ ಅವರ ಎವ್ರಿ ಇಯರ್ ಸೆಲ್ ಮಾಡ್ತಾರು. ಸೊ ಮಹೀಂದ್ರ ಟ್ರ್ಯಾಕ್ಟರ್ಗಳ ಬರೀ ಇಷ್ಟಗನಿಲ್ಲ, ವರ್ಲ್ಡ್ ಲೆವೆಲ್ದಾಗೂ ಕೂಡ ಇಂಪ್ಯಾಕ್ಟ್ ಮಾಡ್ಬೇಕಂದ್ರೆ ಗ್ಲೋಬಲ್ ಲೆವೆಲ್ದಾಗ ಅವರು ಹೋಗ್ತಾರು. ಬೈ ವಾಲ್ಯೂಮ್ ಜಗತ್ತಿನಾದ್ಯಂತ ಎಲ್ಲಕ್ಕಿಂತ ಹೆಚ್ಚು ಟ್ರ್ಯಾಕ್ಟರ್ಗಳನ್ನು ಸೇಲ್ ಮಾಡುವಂಥ ಕಂಪ್ನಿ ಅಂದ್ರೆ ಮಹೀಂದ್ರ. ಸೊ ಅಮೆರಿಕಾ, ಜಪಾನ್, ಆಸ್ಟ್ರೇಲಿಯಾ ಬಹಳಷ್ಟು ಅಡ್ವಾನ್ಸ್ಡ್ ಆಗಿರುವಂಥ ಕಂಟ್ರಿಯಲ್ಲೂ ಕೂಡ ಮಹೀಂದ್ರದ ಪ್ರೆಸೆನ್ಸ್ ಐತಿ ಟ್ರ್ಯಾಕ್ಟರ್ ಲೆವೆಲ್ದಾಗ. ಇದಷ್ಟ ಅಲ್ಲ ದೋಸ್ತ, ಬಹಳಷ್ಟು ಸಬ್ಸಿಡರಿ ಬ್ರ್ಯಾಂಡ್ಗಳ ಮಹೀಂದ್ರ ಅಂಡರ್ದಾಗ ಬರ್ತಾವು. ಮೋಸ್ಟ್ ಫೇಮಸ್ ಎಕ್ಸಾಂಪಲ್ ತಗೋಬೇಕೈತಂದ್ರೆ ಸ್ವರಾಜ್ ಟ್ರ್ಯಾಕ್ಟರ್ ಮಹೀಂದ್ರ ಅಂಡರ್ದಾಗ ಬರ್ತೈತಿ. ಮಿಕ್ಸಿಬಿಸಿ ಅಗ್ರಿಕಲ್ಚರಲ್ ಮಷಿನರೀಸ್ ಅಂತ ಬರ್ತಾವು. ಸೊ ಅದು ಕೂಡ ಮಹೀಂದ್ರ ಅಂಡರ್ದಾಗ ಬರ್ತೈತಿ. ಇನ್ನು ಬಹಳಷ್ಟು ಅಕ್ವಿಜೇಷನ್ಗಳು ಮಾಡಿದರು ಮಹೀಂದ್ರದವರ. ಮಹೀಂದ್ರ ರೈಸ್ ಅಂತ ನೀವು ಎಲ್ಲರೂ ನೋಡಿರ್ಬೋದು. ಲಿಟ್ರಲಿ ಇನ್ನ ತನಕ ಅದನ್ನ ಮಾಡತ್ತಾರು. ಈಗೀಗ 4-wheel ಡ್ರೈವ್ ಟ್ರ್ಯಾಕ್ಟರ್ಗಳು ಮಾಡ್ತಾರು, ಮಿನಿ ಟ್ರ್ಯಾಕ್ಟರ್ ಮಾಡತ್ತಾರು, ಎಲೆಕ್ಟ್ರಿಕಲ್ ಕಾನ್ಸೆಪ್ಟ್ ಟ್ರ್ಯಾಕ್ಟರ್ಗಳನ್ನು ಡೆವಲಪ್ ಮಾಡತ್ತಾರು, ಸ್ಮಾರ್ಟ್ ಟೆಕ್ನಾಲಜಿಗಳನ್ನ ಯೂಸ್ ಮಾಡತ್ತಾರು. ಅಪ್ಲಿಕೇಶನ್, ಸೆನ್ಸರ್, GPS ಬರೋ ಟೆಕ್ನಾಲಜಿಗಳನ್ನೆಲ್ಲಾನು ಕೂಡ ಟ್ರ್ಯಾಕ್ಟರ್ದಾಗ ಅಳವಡಿಸಕದಾರು. ಒಂದು ಕ್ವಶನ್ ಅರೈಸ್ ಆಗ್ತೈತಿ, ರೈತರ ಇಷ್ಟೊಂದು ಯಾಕೆ ಮಹೀಂದ್ರ ಟ್ರ್ಯಾಕ್ಟರ್ನ ನಂಬುತ್ತಾರು? ಅದು ಮಹೀಂದ್ರದ್ದು ಎಂಜಿನ್ಗಳು ಬಹಳಷ್ಟು ಪವರ್ಫುಲ್ ಆಗಿದ್ದಿರ್ತಾವು, ಮತ್ತು ಅಫೋರ್ಡೆಬಲ್ ಇದ್ದಿರ್ತಾವು, ಮೇಂಟೆನೆನ್ಸ್ ಕಡಿಮೆ ಇದ್ದಿರ್ತೈತಿ. ಸರ್ವಿಸ್ ಸೆಂಟರ್ಗಳ ಹೆಜ್ಜಿಗೊಂದು ನಿಮಗೆ ಸಿಗ್ತಾವು. ಎಲ್ಲ ಕಡೆ ಮಹೀಂದ್ರದ್ದು ಸರ್ವಿಸ್ ಸೆಂಟರ್ಗಳು ನಿಮ್ಗೆ ಅವೈಲೇಬಲ್ ಇದಾವೆ. ಮತ್ತೊಂದು ಮಹೀಂದ್ರದ್ದು ಗಾಡಿಗಳಿಗೆ ರೀಸೇಲ್ ವ್ಯಾಲ್ಯೂ ಬಹಳಷ್ಟು ಚಲೋ ಸಿಗ್ತೈತಿ. ಅದಕ್ಕೋಸ್ಕರ ಬಹಳಷ್ಟು ರೈತರ ಮಹೀಂದ್ರ ಗಾಡಿಗಳನ್ನು ಪರ್ಚೇಸ್ ಮಾಡ್ತಾರೆ ಮತ್ತು ಮಹೀಂದ್ರ ಮ್ಯಾಗ ಟ್ರಸ್ಟ್ ಇಟ್ಟಿದ್ದಾರೆ. ಇಷ್ಟಾಗಿತ್ತು ಮಹೀಂದ್ರ ಬಗ್ಗೆ. ಸೊ ನಿಮ್ಮ ಕಡೆ ಮಹೀಂದ್ರದ್ದು ಯಾವ್ದು ಮಾಡೆಲ್ ಐತಿ? ಸಪೋಸ್ ಇಲ್ಲಾಗಿತ್ತಂದ್ರೆ ಯಾವ್ದು ಬೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ? ಮಹೀಂದ್ರ ಟ್ರ್ಯಾಕ್ಟರ್ಗಳು ನಿಮ್ಗೆ ಯಾಕೆ ಇಷ್ಟ ಆಗ್ತಾವು? ನೀವೇನಾದರೂ ಕಮೆಂಟ್ದಾಗ ಶೇರ್ ಮಾಡ್ತಿದ್ರಿ ನಿಮ್ಮ ಒಪಿನಿಯನ್ ಅಂದ್ರೆ ಶೇರ್ ಮಾಡಿರಿ. ನಿಮ್ಮ ಕಡೆ ಇರುವಂಥ ಮಾಡೆಲ್ ಯಾವ್ದು ಮತ್ತು ಅದು ಯಾಕೆ ಅಷ್ಟು ನಿಮ್ಗೆ ಲೈಕ್ ಆಗ್ತೈತಿ ಅನ್ನೋದ. ಇಲ್ಲಿ ತನಕ ವಿಡಿಯೋ ನೋಡಿದೆ ಅಂದ್ರೆ ಸಂವೇರ್ ನಿಮ್ಗೆ ವಿಡಿಯೋ ಎಲ್ಲರೂ ಚಲೋ ಅನ್ಸಿರ್ಬೋದು. ಹಂಗಿಲ್ಲರೇ ಅನ್ಸುತ್ತಂದ್ರೆ ದೋಸ್ತ ಪ್ಲೀಸ್ ಲೈಕ್ ಮಾಡಿರಿ. ಮತ್ತು ಇನ್ನೂ ತನಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದೋಸ್ತ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ. ಟ್ರ್ಯಾಕ್ಟರ್ ರೈತರಿಗೆ ರಿಲೇಟೆಡ್ ಆಗಿರೋಂಥ ಭಾಳಷ್ಟು ವಿಡಿಯೋಗಳನ್ನ ನಾನು ನಮ್ಮ ಚಾನಲ್ದಾಗ ತೊಗೊಂಡು ಬರ್ತಿರ್ತೇನೆ. ಸೊ ದೋಸ್ತ, stay tuned to the next video.